ನಮಸ್ಕಾರ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ಶೃಂಗೇರಿ ಕಡೆ ಹೊರಟಿದ್ದೀನಿ. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ನಮ್ಮ ಮನೆ ಮಹಾಲಕ್ಷ್ಮಿನ ನೀಟಾಗಿ ತೊಳ್ಕೊಬೇಕು ಅಂತೇಳಿ ಬಂದೆ. ನೀಟಾಗಿ ತೊಳ್ಕೊಂಡು ನೆಕ್ಸ್ಟ್ ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ಕಸ್ಟಮರ್ ಕಡೆಯಿಂದ ಒಂದು ಕಾಲ್ ಬಂತು. ಸೊ ಪಿಕಪ್ಪಿಗೆ ಹೊರಟು ಕಸ್ಟಮರ್ ಪಿಕಪ್ ಮಾಡಿಕೊಂಡು ಫಸ್ಟ್ ಹೋಗಿದ್ದೆ ಚಿಕ್ಕಮಂಗ್ಳೂರಿಗೆ ಬಂದ ತಕ್ಷಣ ಒಳ್ಳೆ ಗ್ರೀನ್ ವಾತಾವರಣ, ಹಸಿರನ್ನ ನೋಡಿ ತುಂಬ ಮನಸ್ಸಿಗೆ ಸಂತೋಷ ಆಯ್ತು. ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ಸುಸ್ತಾಗಿ ಅಲ್ಲಿ ಹೊಗೆ ಕುಡ್ಕೊಂಡವನು ಇಲ್ಲಿ ಬಂದು ಕಾಫಿ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಹಾಗೆ ಕಾಫಿ ನೋಡಿ ಚಂದು ಕೂಡ ನೆನಪಾದ್ರು. ಬಂದ ಮೇಲೆ ಚಿಕ್ಕಮಂಗ್ಳೂರಿಗೆ ಮತ್ತೆ ಕಾಫಿ ಕುಡದೆ ಇರೋಕ್ಕಾಗತ್ತಾ? ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಶಾಪಿಗೆ ನಿಲ್ಲಿಸ್ದೆ. ನೆಕ್ಸ್ಟ್ ಟಕ್ ಅಂತೇಳಿ ಒಂದು ಕಾಫಿ ಮಾಡಿಕೊಟ್ರು. ಕಾಫಿ ಮಾತ್ರ ಸೂಪರ್ ಆಗಿತ್ತು ಗುರು. ಇದ್ರ ಜೊತೆಗೆ ನಮ್ಮ ಹುಡುಗರಿಗೆ ಅರ್ಥ ಆಗುತ್ತೆ ಹೇಳಿದ್ರೆ. ಆಮೇಲೆ ಅಲ್ಲಿಂದ ಹೊರನಾಡಿಗೆ ಹೊರಟ್ವಿ. ಸೊ ಹೊರನಾಡಿಗೆ ಬಂದು ಕಸ್ಟಮರ್ನ ಇಳಿಸ್ದೆ. ಕಸ್ಟಮರು ಖುಷಿಯಿಂದ ಒಳಗಡೆ ಹೋದರು. ಹೊರನಾಡಿಂದ ನೆಕ್ಸ್ಟ್ ಶೃಂಗೇರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿ ನೋಡ್ಕೊಂಡು ಬರೋಕ್ಕೆ ಅಂತ ಬಂದರು. ಸೊ ಕಸ್ಟಮರ್ ಒಳಗಡೆ ಹೋದರು, ನಾನು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಒಳಗಡೆ ಹೋಗಬೇಕು ಅಂದ್ಕೊಂಡೆ. ಸೊ ಸಂಬಂಧ ಕಾರಣದಿಂದ ಹೋಗಲಿಲ್ಲ. ಇಲ್ಲಿ ಬಂದ ಮೇಲೆ ಹೊರನಾಡಿಂದ ದಯವಿಟ್ಟು ನೀವು ಯಾರೇ ಬಂದರೂ ಕೂಡ ಹೊರನಾಡಿಂದ ಬರಬೇಕಾದ್ರೆ 2 ರೂಟ್ ಇದ್ದಾವೆ ಹೊರನಾಡಿಂದ ಶೃಂಗೇರಿ ಬರೋಕ್ಕೆ. ಸೊ ರೂಟ್ನ ನೋಡ್ಕೊಂಡು ಬನ್ನಿ ದಯವಿಟ್ಟು. ಯಾಕಂತಂದರೆ ರೋಡು ಎಷ್ಟು ಕಚ್ಚಡವಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಕಚ್ಚಡವಾಗಿದೆ ರೋಡು. ಆಮೇಲೆ ಗಾಡಿಗಳೆಲ್ಲ ಕೆಲವೊಂದು ಗಾಡಿಗಳು ಅಲ್ಲೇ ಕೆಟ್ಟು ನಿಂತೋಗ್ಬಿಟ್ಟಿದ್ವು. ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ದೂರ ಫುಲ್ ಕಚ್ಚಡ ರೋಡು. ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಮತ್ತೆ ಕಚ್ಚಡ ರೋಡು. ಆಮೇಲೆ ಬರ್ತಾ ಕಾಡಲ್ಲಿ ಅದು ಏನೇನಾಗೋಯ್ತು ಅಂತಂದರೆ ಆದಿಶಂಕರಾಚಾರ್ಯರ ಮಠಕ್ಕೆ ಅಂದರೆ ಹರಿಹರಪುರಕ್ಕೆ ಬರೋಂಗಾಯ್ತು. ಶೃಂಗೇರಿಗೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನೀವು ಹೋಗಬೇಕು, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಯಾಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನಾನು ಲೊಕೇಶನ್ ಹಾಕಿಟ್ಟಿದ್ದನ್ನು ಪಾಪ ನಮ್ಮ ಜೊತೆಗೆ ಕಸ್ಟಮರ್ ಬಂದಿರತಕ್ಕಂಥ ಒಬ್ಬರು ವಯಸ್ಸಾದವರು ನನ್ನ ಫೋನ್ ತಗೊಂಡು ನೋಡ್ತಾಯಿದ್ರು. ಸೊ ಏನೋ ಫೋನ್ ನೋಡ್ತಾವ್ರೆ ಬಿಡು ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಆ ಮ್ಯಾಪಲ್ಲಿ ಏನೋ ಟಚ್ ಮಾಡಿ ಲೊಕೇಶನ್ ಎಲ್ಗೋ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ಅದೇ ಲೊಕೇಶನ್ ಹಾಕಿದೆ ಇತ್ತಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಬಂದ್ಬಿಟ್ಟೆ. ಬಟ್ ನಾನು ಬರ್ತಾ ಯಾಕೋ ಇಷ್ಟು ದೂರ ಆಗ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಚೆಕ್ ಮಾಡಿದಾಗ ಸೊ ನಾವು ಶೃಂಗೇರಿ ಹೋಗೋಕ್ಕಿಂತ ಮುಂಚೆನೇ ತುಂಬಾ ದೂರ ಬಂದು ಇದು ಮಾಡ್ತಾಯಿದ್ವಿ. ನಿಯರ್ ಬೈ ಇದು ಹರಿಹರಪುರಕ್ಕೆ ಬಂದಿದ್ವಿ. ಸೊ ಹಾಗಾಗಿ ಕಸ್ಟಮರು ಹೆಂಗಿದ್ರು ಇದನ್ನು ನೋಡಬೇಕು ಅಂತಲೇ ಇತ್ತು. ಸೊ ಹಾಗಾಗಿ ಇದನ್ನು ನೋಡೇ ಹೋಗೋಣ ಅಂಥೇಳಿ ಹರಿಹರಪುರಕ್ಕೆ ಇವಾಗ ಬಂದಿದ್ದೀವಿ. ಸೊ ಈ ದಿವ್ಯ ಕ್ಷೇತ್ರ ಹರಿಹರಪುರಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡಿ ಆಶೀರ್ವಾದ ತಗೊಳ್ಳಿ. ಅಲ್ಲಿಂದನೇ ವೀಡಿಯೋಗಳನ್ನ ನೋಡಿಕೊಂಡು ಅಲ್ಲಿಂದನೇ ಕೈ ಮುಗಿದ್ಬಿಡಿ. ಯಾರ್ಯಾರು ಬಂದಿರೋದಿಲ್ವೋ ಬರದೇ ಇರೋರು ನೋಡಿಕೊಂಡು ಆಶೀರ್ವಾದ ತಗೊಳ್ಳಿ. ಇವಾಗ ನೆಕ್ಸ್ಟು ಶೃಂಗೇರಿಗೆ ಹೋಗಬೇಕು. ದಯವಿಟ್ಟು ನಿಮ್ಗೊಂದು ಮಾತು ಹೇಳ್ತೀನಿ, ಶೃಂಗೇರಿಯಿಂದ ಹೊರನಾಡಿಗಾದರೂ ಹೋಗೋರಾದರೆ ಅಥವಾ ಹೊರನಾಡಿಂದ ಶೃಂಗೇರಿಗೆ ಬರೋರಿದ್ದರೂ ಕೂಡ ರೂಟ್ನ ಚೆಕ್ ಮಾಡ್ಕೊಂಡು ಬನ್ನಿ. 2-3 ದಾರಿಗಳಿದ್ದಾವೆ ಬರೋದಕ್ಕೆ. ಎಂಥ ರಸ್ತೆ ಅಂತಂದರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲಿ ಒಬ್ಬನ ಕಾರ್ ನಿಂತಿತ್ತು. ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಗಾಡಿ ಅದು ಹೋಗ್ಬೇಕಾದ್ರೆ ಕಲ್ಲು ಸಿಡಿದು ಆಯಿಲ್ ಟ್ಯಾಂಕಿ ಟಚ್ ಆಗಿ ಆಯಿಲೆಲ್ಲ ಲೀಕ್ ಹಾಕ್ಕೊಂಡು ಹಂಗೆ ಬಂದಿದ್ದೆ ದಾರಿ ಉದ್ದಕ್ಕೂ. ಅದಾದಮೇಲೆ ಪಾಪ ನಿಲ್ಲಿಸ್ಕೊಂಡು ಫ್ಯಾಮಿಲಿ ಸಮೇತ ಆ ಕಾಡಲ್ಲಿ ನಿಂತಿದ್ದಾವೆ. ಪಾಪ ಟೋ ಗಾಡಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಮತ್ತು ಅಲ್ಲಿ ಯಾರೋ ಇನ್ನೊಬ್ಬರು ಪಾಪ ಪಿಕಪ್ ಮಾಡ್ಕೊಂಡು ಅಲ್ಲಿ ಇದು ಹೊರನಾಡು ತನಕ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಸೊ ಅದಕ್ಕೆ ಅವ್ರನ್ನ ಹೆಣ್ಮಕ್ಳನ್ನ ಕಳಿಸಿ ಅವ್ರು ಅಲ್ಲೇ ಇದ್ದಾರೆ. ಪಾಪ ಅವರು ಟೋದವ್ರು ಯಾವಾಗ ಬರಬೇಕು, ಅವ್ನು ಯಾವಾಗ ಕರ್ಕೊಂಡು ಹೋಗಬೇಕು, ಯಾಕೆ ನೋಡೋಕೆ ಬಂದು ಖುಷಿಯಿಂದ ಬಂದು ಒಳ್ಳೆ ಟ್ರಿಪ್ ಮಾಡಬೇಕು ಅಂತ ಬಂದು ಎಲ್ಲೋ ಗಾಡಿ ನಿಲ್ಲಿಸ್ಕೊಂಡು ಸುಮ್ಮನೆ ಟೈಮ್ ಇದು ಮಾಡ್ಕೊಂಡು ಹೋಗೋದು ಯಾಕೆ, ನೋವು ಅನುಭವಿಸೋದು ಯಾಕೆ? ಅದಕ್ಕೇ ಹೇಳ್ತಾ ಇರೋದು, ಶೃಂಗೇರಿಯಿಂದ ಹೊರನಾಡಿಗೆ ಬರಬೇಡಿ ಅಂತಂದರೆ ನಾ ಹೇಳಿದ ರೂಟಲ್ಲಿ ಬರಬೇಡಿ. ನಾ ಹೇಳೋ ರೂಟ್ ಯಾವುದು ಅಂತಂದರೆ ಶೃಂಗೇರಿಯಿಂದ ನೀವು ರೈಟ್ ತಗೊಂಡ್ರೆ 50 ಕಿಲೋಮೀಟ್ರ್ ತೋರಿಸುತ್ತೆ ನಿಮಗೆ. ಮುಂದೆ ಬಂದರೆ ನಿಮ್ಗೆ ಒಂದು 2-3 ಕಡೆ ದಾರಿ ತೋರಿಸ್ಬೋದು. ಸೊ ಕರೆಕ್ಟಾಗಿ ಲೊಕೇಶನ್ ನೋಡ್ಕೊಂಡು ಬನ್ನಿ. ನಾನು ಬಂದಿದ್ದು ಜೈಪುರ ಅಂಥೇಳಿ ಬರುತ್ತೆ, ನಡುವೆ ಒಂದು ಹಳ್ಳಿ ಬರುತ್ತೆ ಜೈಪುರ ಅಂಥೇಳಿ. ಸೊ ಆ ಜೈಪುರದ ಕಡೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಉಳಿದಿರೋ ಯಾವ ಲೊಕೇಶನ್ ಇದೆಯೋ ಅಲ್ಲಿ ಲೋಕಲ್ ಅವ್ರನ್ನ ಒಂದು ಸ್ವಲ್ಪ ರೆಫರೆನ್ಸ್ ಮಾಡಿಕೊಂಡು ನೋಡಿಕೊಂಡು ಕೇಳ್ಕೊಂಡು ಬನ್ನಿ ಅನ್ನೋದು ನನ್ನ ವಿಚಾರ. ಸೊ ಯಾರ್ಯಾರು ಬರ್ತಿರೋ ಸ್ವಲ್ಪ ನೋಡ್ಕೊಂಡು ಬನ್ನಿ. ಇವತ್ತು ನಿಮಗೆ ಹರಿಹರಪುರದ ಆದಿಶಂಕರಾಚಾರ್ಯರ ಮಠನ ತೋರಿಸ್ತೀನಿ.
ಇಲ್ಲೇ ಹೋಗ್ಬೋದಲ್ವಾ ಹಿಂಗೆ ಕಾರ್ ಹಿಂಗೆ? ಹಾಂ, ಹಿಂಗೆ ನೋಡಿ. ಸರಿ ಸರಿ. ನಿಮಗೆಲ್ಲ ದೇವಸ್ಥಾನನ ತೋರಿಸ್ಬೇಕು ಅಂತ ಹೊರಟಿದ್ದೆ, ಬಟ್ ಕಸ್ಟಮರ್ ಫೋನ್ ಮಾಡಿದರು. ಅದೇ ವಯಸ್ಸಾಗಿರೋರು ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಆಚೆ ಕಡೆ ಬರೋದಕ್ಕೆ ಆಗಲ್ಲ. ಸೊ ಅದಕ್ಕೇ ದೇವಸ್ಥಾನ ಒಳಗಡೆನೇ ಕಾರ್ ತೊಗೊಂಡು ಬಾ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರು. ಹೋಗ್ತಾ ಇದ್ದೀನಿ. ಈ ಫುಲ್ ವಿಡಿಯೋ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಫೈನಲಿ ಶೃಂಗೇರಿಗೆ ಬಂದ್ವಿ. ಕಸ್ಟಮರು ಇಳ್ಕೊಂಡು ಹೋಗಿದ್ದಾರೆ. ಪಾರ್ಕಿಂಗ್ ಬೇರೆ ಜಾಗ ಇಲ್ಲ, ಇಲ್ಲಿ ಎಲ್ಲ ಗಾಡಿಗಳು ಬರ್ತಾ ಇರ್ತವೆ. ಫೈನಲಿ ರೋಡೆಲ್ಲ ತಪ್ಪಿಬಿಟ್ಟು ಹರಿಹರಪುರಕ್ಕೆ ಹೋಗಿ ನಿಯರ್ ಬೈ ಹೋಗಿದ್ವಲ್ಲ, ಅದನ್ನ ಮುಗಿಸ್ಕೊಂಡೇ ಬಂದ್ಬಿಡೋಣ ಅಂತೇಳಿ ಮುಗಿಸ್ಕೊಂಡೆ ಬಂದ್ಬಿಟ್ವಿ. ಸೊ ಶೃಂಗೇರಿ ಒಂದು ಬರೋದಿತ್ತು. ಕಸ್ಟಮರ್ ಇದನ್ನ ನೋಡಿಕೊಂಡು ನೆಕ್ಸ್ಟ್ ಉಡುಪಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಉಡುಪಿಗೆ ಹೋಗೋ ಗಂಟ ನಿದ್ದೆ ಅಂತೂ ಇರೋದಿಲ್ಲ. ನಮ್ಮ ಡ್ರೈವರ್ ಕೆಲಸನೇ ಅಂಥದ್ದು. ನಿದ್ದೆ ಯಾವ ಟೈಮ್ ಮಾಡ್ತೀವಿ ಏನು ಅಂಥೇಳಿ ಹೇಳೋಕ್ಕಾಗಲ್ಲ. ನಿದ್ದೆಗಿಡಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸದಲ್ಲಿ ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ನಿದ್ದೆ ಅನ್ನೋದು ಇಲ್ವೇ ಇಲ್ಲ. ಸ್ನೇಹಿತರೆ, ಸೇಮ್ ನೋಡಿ ಬಿಗ್ ಬಾಸಲ್ಲಿ ಇದಾರಲ್ಲ ಧನರಾಜ್ ಅವರು, ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಕಾಣ್ತಾ ಇದ್ದಾರೆ. ಇಲ್ಲ ಇಂಕ ತೋರಿಸಿ ಜನಕ್ಕೆ. ಎಲ್ಲಿ ಎಲ್ಲಿ ವಾಟ್ಸಪ್ ಅಲ್ಲ, ಬೇಡ, ತೊಂದರೆ ಇಲ್ಲ. ನಾನು ನಮ್ಮ ಜನಗಳಿಗೆ ಹೇಳಕ್ಕೆ ಇದಕ್ಕೆ ಹೋಗ್ತಿದ್ದೆ. ಓಕೆ ಓಕೆ, ಥ್ಯಾಂಕ್ ಯು. ಸೇಮ್ ಧನರಾಜ್ ಇದ್ದಂಗೆ ಇದ್ದಾರೆ. ಬಿಗ್ ಬಾಸಿಗೆ ಹೋಗಿದಾರಲ್ಲ ಕುಂದಾಪುರ ಈ ಕಡೆ ಉಡುಪಿ ಕಡೆಯವರು, ಸೇಮ್ ಹಂಗೆ ಇದ್ದಾರೆ ನೋಡೋಕ್ಕೆ. ಸೊ ಅದಕ್ಕೆ ನಿಲ್ಲಿಸಿ ಅವ್ರನ್ನ ಒಂದು ಫೋಟೋ ತಗೊಂಡೆ ಅವ್ರ ಜೊತೆಗೆ, ಇರಲಿ ನೋಡೋಕ್ಕೆ ಅಂತೇಳಿ. ಇವಾಗ ನೆಕ್ಸ್ಟು ಒಂದು CNG ಬೇರೆ ಹಾಕಿಸ್ಕೋಬೇಕು. ಕಸ್ಟಮರ್ನ ಬಿಟ್ಟು ಈ ದೇವಸ್ಥಾನ ಎದುರುಗಡೆಗೇ ಸ್ಟ್ರೈಟಾಗಿ ಹೋದರೆ ಇಲ್ಲಿಂದ 1 ಕಿಲೋಮೀಟ್ರಲ್ಲಿ CNG ಬಂಕ್ ಇದೆ ನಮ್ಮದು. ನಮ್ಮ ಚಾಲಕ ಸ್ನೇಹಿತರಿಗೆಲ್ಲ ಹೇಳೋದು ಒಂದೇ, ಇಲ್ಲಿ ಏನಾದರೂ ಬಂದರೆ CNGಗೆ ಈ ದೇವಸ್ಥಾನದ ಎದುರುಗಡೆನೆ, ಏನು ಕಾಣ್ತಾ ಇದೆಯೋ ದೇವಸ್ಥಾನ, ಈ ದೇವಸ್ಥಾನದ ಎದುರುಗಡೆನೆ ನೇರವಾಗಿ 1 ಕಿಲೋಮೀಟ್ರ್ ಹೋದರೆ ಇಲ್ಲಿಂದ CNG ಸಿಗುತ್ತೆ. ಇನ್ನೂ ಒಂದು ಏನಪ್ಪ ಅಂತಂದರೆ ಕಸ್ಟಮರ್ ಬರೋದ್ರೊಳಗಡೆ ಹಾಕೊಂಬರ್ಬೇಕು. ಅದು ಭಾಳ ಇಂಪಾರ್ಟೆಂಟ್ ಇದೆ ನಮಗೆ. ಯಾಕಂದರೆ ಪದೇ 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 ಇಳಿಸೋದು, CNG ಹಾಕ್ಬೇಕಾದ್ರೆ ಮತ್ತೆ ಹತ್ಸೋದು ಮಾಡ್ತೀವಲ್ಲ, ಅವರು ಒಂಥರ ಮುಖ ನೋಡೋಕ್ಕಾಗಲ್ಲ, ಒಂಥರ ಮಾಡ್ಕೊಂಬಿಟ್ಟಿರ್ತಾರಪ್ಪ, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಗಾಡಿಗಳು ಬಂದಿರೋದೇ ಆ ಥರ. ಪರಿಸರ ಕಾಪಾಡಬೇಕು, ವಾಯು ಮಾಲಿನ್ಯ ಕಡಿಮೆ ಮಾಡಬೇಕು, ಈ ಥರದ್ದೆಲ್ಲ ಆಲೋಚನೆ ಇಟ್ಕೊಂಡೇ CNG ಅನ್ನೋದು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮದು ನಿಮ್ಮದು ಎಲ್ಲರ ಸಹಕಾರನೂ ಇರಬೇಕು. ಸೊ ಶೃಂಗೇರಿಯಿಂದ ನೆಕ್ಸ್ಟ್ ಈಗ ಹೋಗ್ತಾ ಇದ್ದೀವಿ ಉಡುಪಿಗೆ. ಸೊ ಉಡುಪಿಗೆ ಆನ್ ದ ವೇ ಹೋಗ್ತಾ ಇದ್ದೀವಿ. ನಿದ್ದೆ ಅಂತೂ ಬರ್ತಾ ಇತ್ತು. ಟೀ ಕುಡ್ಕೊಂಡು ಬರೋದು ಮಾಡಿಕೊಂಡು ಹೆಂಗೋ ಉಡುಪಿಗೆ ಬಂದ್ಬಿಟ್ವಿ. ಬಂದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸರ್ಕಲ್ಗೆ ಬಂದು ಸ್ಟಾಪ್ ಮಾಡಿದ್ವಿ. ಇವರ ಬೋರ್ಡಿಂಗು ಇಲ್ಲೇ ಇದ್ದಿದ್ದು. ಹಾಗೆ ಇಲ್ಲಿ ಬಂದಮೇಲೆ ಇಡೀ ಆಲ್ ಓವರ್ ಕರ್ನಾಟಕದಿಂದ ಈ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬರ್ತಾ ಇರ್ತಾರೆ. ಅದರಲ್ಲೂ ಈ ಗುಂಪಂತೂ ಅಲ್ಲೇ ಅಡುಗೆ ಮಾಡಿಕೊಂಡು ತಿಂತಾ ಇದ್ರು. ಸೊ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾವ್ರು ಅಂತ ನೋಡಿದ್ರೆ ಆ ಪಂಚ ಹಾಕಿನೋ ನನಗೆ ಪರಿಚಯ ಇರೋವನ್ನೇ. ಸೊ ಮಾತಾಡಿಸ್ಕೊಂಡು ಕಸ್ಟಮರ್ನ ಕರ್ಕೊಂಡು ಬಂದು ಬೋರ್ಡಿಂಗ್ ಲಾಡ್ಜಿಂಗಿಗೆ ಬಂದು ಅವ್ರನ್ನ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋದರು. ನಾನು ಇನ್ನೇನು ರೆಸ್ಟ್ ಮಾಡೋ ಟೈಮ್ ಬಂತಲ್ಲ ಅಂತ ಅಂದ್ಕೊಂಡು ಸುಸ್ತಾಗಿಬಿಟ್ಟಿತ್ತು. ಡ್ರಾಪ್ ಮಾಡಿ ಕಸ್ಟಮರ್ನ ಬೋರ್ಡಿಂಗ್ ಮಾಡಿಸಿ ಮೇಲ್ಗಡೆ ಮಲಗಿದ್ದಾರೆ ಕಸ್ಟಮರು. ನನಗೂ ಒಬ್ಬ ಫ್ರೆಂಡ್ ಸಿಕ್ಕ ಅದೇ ಲಾಡ್ಜಲ್ಲಿನೇ. ಫ್ರೆಂಡ್ ಅಂದ್ರೆ ಹಂಗಲ್ಲ, ಇದೇ ಜೊತೆಗೆ ಹಿಂಗೆ ಪರಿಚಯ ಆಗಿದ್ದು. ಸೊ ಅವನೇನು ಮಾಡ್ದೆ, ಇಲ್ಲಿ ರೂಮ್ ಇದೆ ಹೋಗಿ ಮಲ್ಕೊಳ್ಳಿ ಅಂತೇಳಿ ಹೇಳಿದೆ. ಸೊ ಅದೇ ಪ್ರಕಾರ ನಾನು ಬಂದೆ. ಒಳ್ಳೇದಾಯ್ತಲ್ವ, ಕಾರಲ್ಲೇ ಮಲ್ಕೋಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಮತ್ತು ರೂಮ್ ಸಿಕ್ತು ಅಂತ ಅಷ್ಟ ಖುಷಿ ಆಯಿತು. ಯಾಕಂದರೆ ಇದು ತಮಿಳ್ನಾಡಲ್ಲಿ
ಮರ್ಚೆಂಟ್ ಶೂಟು ಡ್ರೈವರ್ಗಳಿಗೆ ಅಂತಲೇ ಸಪ್ರೇಟಾಗಿ ಒಂದು ರೂಮ್ ಕೊಟ್ಟು ಅವ್ರ ಅಕಾಮಿಡೇಷನ್ ನೋಡ್ಕೋಬೇಕು ಅನ್ನೋದು ಒಂದು ರೂಲ್ಸ್ ಇದೆ ತಮಿಳ್ನಾಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಆ ಥರದ್ದು ಏನು ಮಾಡಿಲ್ಲ, ನಮಗೇನು ಸವಲತ್ತಂತೂ ಕೊಟ್ಟಿಲ್ಲ. ಬಟ್ ಇಲ್ಲಿ ಬಂದರೆ ಆ ಹುಡುಗ ಹೇಳಿದ್ದೇನೋ ಖುಷಿ ಇತ್ತು, ಪಾಪ ಒಳ್ಳೇದು ಕೇಳ್ದೆ. ಬಟ್ ಈ ರೂಮ್ ನೋಡಿದ್ರೆ ಸ್ಮೆಲ್ಲು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ, ನೋಡ್ಬೋದು. ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ, ಇರೋಕ್ಕಾಯ್ತಾ ಇಲ್ಲ. ನೋಡೋಕ್ಕೇನೋ ಕ್ಲೀನ್ ಅನ್ನಿಸ್ತಾ ಇದೆ, ಬಟ್ ಸಿಕ್ಕಾಪಟ್ಟೆ ಗಲೀಜಿದೆ. ಸ್ಮೆಲ್ ಅಂತೂ ತಡ್ಕೊಳಕ್ಕಾಗಲ್ಲ. ಇದರಲ್ಲಿ ಮೊದಲೇ ಮಲ್ಕೊಳಕ್ಕಾಗಲ್ಲ. ನನಗೆ ಮಾತ್ರ ಫಸ್ಟ್ ಆಫ್ ಆಲ್ ಈ ಸ್ಮೆಲ್ಲಲ್ಲಿ ಮೊದಲೇ ಮಲ್ಕೊಳಕ್ಕಾಗಲ್ಲ. ಅದಕ್ಕೆ ಗಾಡಿ ತೊಗೊಂಡು ಹೊರಗಡೆ ಪಾರ್ಕಿಂಗ್ ಹಾಕ್ಕೊಂಡು ಅಲ್ಲೇ ಮಲ್ಕೊಂಡ್ರಾಯ್ತು ಅಂತೇಳಿ ಹೋಗ್ತಾಯಿದ್ದೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಕಮೆಂಟ್ ಮಾಡಿ.